ವೆಲ್ಕಮ್ ಟು ಮೈ ಚಾನೆಲ್ ಟುಡೇಸ್ ಟ್ಯಾರೋ ಟ್ರೇಡಿಂಗ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ನೀವು ಪ್ರೀತಿಸುವಂಥ ವ್ಯಕ್ತಿಯ ಮಧ್ಯೆ ನಿಮಗೂ ಮತ್ತು ನೀವು ಪ್ರೀತಿಸುವಂಥ ವ್ಯಕ್ತಿಯ ಮಧ್ಯೆ ಸಪ್ರೇಷನ್ ಮತ್ತು ಲಾಂಗ್ ಡಿಸ್ಟೆನ್ಸ್ ಬರಲು ಕಾರಣವೇನು? ನೋಡುವಂಥ ನನ್ನ ವ್ಯೂವರ್ಸ್ ಅವರ ಮಧ್ಯೆ ಲಾಂಗ್ ಡಿಸ್ಟೆನ್ಸ್ ಮತ್ತು ಸಪ್ರೇಷನ್ ಬರಲು ಕಾರಣವೇನು? ನೋಡುವಂಥ ನನ್ನ ವ್ಯೂವರ್ಸ್ಗೆ ಸಪ್ರೇಷನ್ ಮತ್ತು ಲಾಂಗ್ ಡಿಸ್ಟೆನ್ಸ್ ಬರಲು ಕಾರಣವೇನು? ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಸಪ್ರೇಷನ್ ಮತ್ತು ಲಾಂಗ್ ಡಿಸ್ಟೆನ್ಸ್ ಬರಲು ಕಾರಣವೇನು? ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಲಾಂಗ್ ಡಿಸ್ಟೆನ್ಸ್ ಮತ್ತು ಸಪ್ರೇಷನ್ ಬರಲು ಕಾರಣವೇನು? ಇಲ್ಲಿ ಫಸ್ಟ್ ಆಫ್ ಆಲ್, ನೀವು ಪ್ರೀತಿಸುವಂಥ ವ್ಯಕ್ತಿಯ ಮಧ್ಯೆ ಲಾಂಗ್ ಡಿಸ್ಟೆನ್ಸ್ ಬರಲು ಕಾರಣವೇನೆಂದರೆ, ನೀವು ಅಥವಾ ನಿಮ್ಮ ಪ್ರೀತಿಸುವ ಒಂದು ವ್ಯಕ್ತಿ ಯಾರಾದರೂ ಒಬ್ಬರು ತುಂಬ ಟ್ರಾವೆಲ್ ಮಾಡ್ತಾ ಇರ್ಬೋದು, ಅಥವಾ ಇನ್ನೂ ಇಬ್ಬರು ಟ್ರಾವೆಲ್ ಮಾಡ್ತಾ ಇರ್ಬೋದು. ಮತ್ತು ನೀವಿಬ್ಬರು ಒಬ್ರಿಗೊಬ್ಬರು ತುಂಬ ಡಿಫ್ರೆನ್ಸ್ ಇದ್ದೀರ. ನಿಮ್ಮೊಂದು ಕಲರ್ ಬೇರೆ, ಅವರೊಂದು ಕಲರ್ ಬೇರೆ, ಅಥವಾ ನಿಮ್ಮೊಂದು ಸ್ಟೈಲ್ ಬೇರೆ ಅಥವಾ ಅವರೊಂದು ಸ್ಟೈಲ್ ಬೇರೆ, ನೀವು ಹೋಗೋಂಥ ಒಂದು ವಿಧಾನನೇ ಬೇರೆ, ಅವ್ರು ಹೋಗೋಂಥ ಒಂದು ವಿಧಾನನೇ ಬೇರೆ. ಇಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಅದು ಯಾವುದೇ ವಿಚಾರ ಆಗಿರ್ಬೋದು. ಸೊ ನಿಮಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್ ಇದೆ ಸ್ಟೈಲಲ್ಲಿ, ಆ್ಯಟಿಟ್ಯೂಡಲ್ಲಿ. ಸೊ ಅವರು ಸಾಫ್ಟ್ ಆದರೆ ನೀವು ಹಾರ್ಡ್ ಆಗಿರ್ಬೋದು, ಅಥವಾ ನೀವು ಹಾರ್ಡ್ ಆದರೆ ಅವರು ಸಾಫ್ಟ್ ಆಗಿರ್ಬೋದು, ಯಾವುದೋ ಒಂದು. ಬಟ್ ಡೆಡ್ ಅಪೋಸಿಟ್ ಇದೆ. ಸೊ ಆದರೆ ನಿಮ್ಮಿಬ್ರಿಗೂ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ತುಂಬ ಪ್ರೀತಿ. ಯಾಕಂದರೆ ಇಲ್ಲಿ 10 ಆಫ್ ಕಪ್ಸ್ ಬಂದಿದೆ. ಇದೊಂದು ವಿಶ್ ಫುಲ್ಫಿಲ್ಮೆಂಟು. ಅವರು ನಿಮ್ಮ ಜೊತೆ ಲೈಫನ್ನ ಲೀಡ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಸೊ ಇದೆಲ್ಲ ಯಾರಿಗೆ ಅನ್ವಯ ಆಗುತ್ತಂದ್ರೆ, ರೀಡಿಂಗು ಮ್ಯಾರೇಜ್ ಆಗಿರೋ ಕಪಲ್ಸ್ಗೆ, ಮತ್ತು ಇನ್ನೂ 2 ಸೈಡ್ ಲವ್ ಮಾಡ್ತಾ ಇರೋರಿಗೆ, ಅಥವಾ ಒಬ್ಬರು ಪ್ರೀತಿನ ಇನ್ನೊಬ್ರಿಗೆ ಎಕ್ಸ್ಪ್ರೆಸ್ ಮಾಡ್ದಿರಾ, ಒಬ್ಬರು ಎಕ್ಸ್ಪ್ರೆಸ್ ಮಾಡಿ ಇನ್ನೊಬ್ಬರು ಎಕ್ಸ್ಪ್ರೆಸ್ ಮಾಡ್ದಿರೋರಿಗೆ. ಸೊ ಎಲ್ರಿಗೂ ಅನ್ವಯ ಆಗುತ್ತೆ ಈ ರೀಡಿಂಗು. ಮತ್ತು ಇಬ್ಬರು ಪ್ರೀತಿ ಮಾಡ್ತಾಯಿದ್ದು ನಿಮ್ಮ ಮಧ್ಯೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದು, ಪರ್ಸ್ನಲ್ ಪ್ರಾಬ್ಲಮ್ಸ್, ನೀವಿಬ್ಬರು ದೂರ ಆಗಿರ್ಬೋದು. ಸೊ ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರಿಗೂ ತುಂಬ ಪ್ರೀತಿ ಇದೆ. ಸೊ ನೀವಿಬ್ಬರು ಒಬ್ರನ್ನೊಬ್ರು ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 10 ಆಫ್ ಕಪ್ಸೇ ಬಂದುಬಿಟ್ಟಿದೆ. ಅವರು ಪ್ರೀತಿ ನಿಮ್ಮ ಜೊತೆನೇ ಕಳಿಬೇಕು ಅಂದ್ಕೊಂಡಿದ್ದಾರೆ. ಸೊ ಅವರು ಎಲ್ಲ ಪ್ರೀತಿನ ನಿಮ್ಮ ಜೊತೆ ಹೇಳ್ಕೊಬೇಕು ಅಂದ್ಕೊಂಡಿದ್ದಾರೆ. ಸೊ ಇದೊಂಥರ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಹುಡುಗ ಅಥವಾ ಹುಡುಗಿ ಯಾರೇ ನೋಡ್ತಾ ಇರ್ಬೋದು ಈ ಟ್ಯಾರೋ ಟ್ರೇಡಿಂಗ್ನ. ಸೊ ಇಬ್ರಿಗೂ ಅನ್ವಯ ಆಗುತ್ತಾ. ಹುಡುಗ ನೋಡ್ತಾ ಇದ್ರೆ ಹುಡುಗಿಗೆ ತಗೊಳ್ಳಿ, ಹುಡುಗಿ ನೋಡ್ತಾ ಇದ್ರೆ ಹುಡುಗಂಗೆ ತಗೊಳ್ಳಿ. ಸೊ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಬ್ಬರಲ್ಲಿ ಒಬ್ಬರು ತುಂಬ ರಿಚ್ ಇರ್ತೀರ, ಅಥವಾ ಇಬ್ಬರು ರಿಚ್ ಇರ್ಬೋದು. ನೋಡಿ, ಇಲ್ಲಿ ಒಬ್ಬ ಲೇಡಿ ಪೆಂಟಿಕಲ್ಸ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಕ್ವೀನ್ ಆಫ್ ಪೆಂಟಿಕಲ್ಸ್. ಸೊ ಅವರು ತುಂಬ ದುಡ್ಡನ್ನು ಅವ್ರ ಹತ್ರ ಇದೆ, ತುಂಬ ದುಡ್ಡಿದೆ ಅವ್ರ ಹತ್ರ, ತುಂಬ ರಿಚ್ ಕೂಡ ಇದ್ದಾರೆ ಅವರು. ಸೊ ನೋಡಿ, ಇಲ್ಲಿ ಒಂದು ಕುರ್ಚಿ ಇದೆ, ಆ ಕುರ್ಚಿ ಮೇಲೆ ಅವ್ರು ಕೂತ್ಕೊಂಡಿದ್ದಾರೆ, ಸಿಂಹಾಸನ ಮೇಲೆ. ಸೊ ರಾಣಿ ಆದವರು, ರಾಜ ಆದವರು ಯಾವಾಗೂ ಸಿಂಹಾಸನ ಮೇಲೆ ಕೂತ್ಕೊಂಡಿರ್ತಾರೆ. ಅವ್ರಿಗೆ ತುಂಬ ಕಾಸು ಎಲ್ಲ ಇರುತ್ತೆ, ತುಂಬ ಐಶ್ವರ್ಯ ಎಲ್ಲ ಇರುತ್ತೆ, ಆಸ್ತಿ ಪ್ರಾಪರ್ಟೀಸು ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಎಂಪೈರರ್ ಕಾರ್ಡ್ ಬಂದಿರೋದ್ರಿಂದ ನಿಮಗೂ ಅವ್ರಿಗೂ ತುಂಬ ವ್ಯತ್ಯಾಸ ಇದೆ. ಅವರು ಅಥವಾ ಒಂದು ಕಿಂಗ್ ಪ್ಲೇಸಲ್ಲಿ ಇರ್ಬೋದು, ಅಥವಾ ನೀವು ಒಂದು ಕಿಂಗ್ ಪ್ಲೇಸಲ್ಲಿ ಇರ್ಬೋದು, ಅಥವಾ ಅವರೊಂದು ಕ್ವೀನ್ ಪ್ಲೇಸಲ್ಲಿ ಇರ್ಬೋದು, ಅಥವಾ ನೀವು ಕಿಂಗ್ ಪ್ಲೇಸಲ್ಲಿ ಇರ್ಬೋದು. ಸೊ ಇಬ್ಬರು ಒಂದು ಒಳ್ಳೆ ಸ್ಥಾನದಲ್ಲಿ, ಅಥವಾ ಅವ್ರಿಗೆ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದ್ರೂ, ಅಥವಾ ಒಂದು ಒಳ್ಳೆ ಜಾಬಲ್ಲಿದ್ರೂ, ನೀವು ನಿಮ್ಮ ಜಾಬಲ್ಲಿ ಕೂಡ ನೀವು ಒಂದು ಒಳ್ಳೆ ರೆಸ್ಪೆಕ್ಟು, ಒಳ್ಳೆ ಮರ್ಯಾದೆ ಎಲ್ಲ ಪಡ್ಕೊಂಡಿರ್ತೀರ. ಸೊ ಇಬ್ಬರು. ಸೊ ಇಲ್ಲಿ ಟ್ರಾವೆಲಿಂಗ್ ಕಾರ್ಡು ತುಂಬ ಇದೆ. ಅವರು ತುಂಬ ಟ್ರಾವೆಲ್ ಮಾಡ್ತಾಯಿದ್ರು, ಮತ್ತೊಂದು ತುಂಬ ಟ್ರಾವೆಲಿಂಗು ಮಾಡ್ತಾಯಿದ್ದಾರೆ ಅವರು. ಸೊ
ನಿಮ್ಮಿಬ್ಬರ ಮಧ್ಯೆ ಯಾಕೆ ಲಾಂಗ್ ಡಿಸ್ಟೆನ್ಸು ಸಪ್ರೇಷನ್ ಬಂತು ಅಂದರೆ, ಸೊ ನೀವಿಬ್ಬರು ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ಕೊತಾ ಇದ್ದಾರೆ. ಟೆಂಪ್ರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಪ್ರೀತಿ ಮಾಡ್ಕೊತಾರೆ, ಒಬ್ರಿಗೊಬ್ರಿಗೆ ತುಂಬ ಇಷ್ಟ. ಸೊ ಯಾಕೆ ನಿಮ್ಮಿಬ್ಬರ ಮಧ್ಯೆ ಲಾಂಗ್ ಡಿಸ್ಟೆನ್ಸು ಸಪ್ರೇಷನ್ ಬಂತು ಅಂದರೆ, ಸೊ ಟೂ ಸಿಚುವೇಶನ್ಸ್ ಇದೆ ಇಲ್ಲಿ. ನಿಮ್ಗಾದ್ರೂ ಆಗಿರ್ಬೋದು ಅಥವಾ ಅವ್ರಿಗಾದ್ರೂ ಆಗಿರ್ಬೋದು, ಟೂ ಸಿಚುವೇಶನ್ಸ್ ಇದೆ. ಸೊ ಯಾವುದನ್ನು ಆಯ್ಕೆ ಮಾಡೋದು, ಕೆರಿಯರ್ ಆಗಿರ್ಬೋದು ಅಥವಾ ಜಾಬ್ ಆಗಿರ್ಬೋದು ಅಥವಾ ಸೊಸೈಟಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ಅವ್ರ ಪೇರೆಂಟ್ಸ್ ಒಪ್ಪದೇ ಇರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಒಪ್ಪದೇ ಇರ್ಬೋದು, ಅಥವಾ ನಿಮ್ಗೇನೋ ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಅವ್ರಿಗೇನೋ ಪರ್ಸ್ನಲ್ ಪ್ರಾಬ್ಲಮ್ ಅಥವಾ ಲೋನ್ ಇರ್ಬೋದು, ಯಾವುದೋ ಒಂದು ಇರ್ಬೋದು. ಬಟ್ ಆದರೆ ಈಗಂತೂ ಸೊ ಒಂದು ಕಾರಣಕ್ಕೋಸ್ಕರ ನೀವಿಬ್ಬರು ದೂರ ಆಗಿದ್ದೀರ, ಅಥವಾ ದೂರ ಆಗಿರ್ಬೋದು ಅಥವಾ ದೂರ ಆಗದೇನೆ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಒಂದೇ ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡ್ತಾ ಇದ್ರೂ ಒಬ್ರಿಗೊಬ್ರು ಮಾತಾಡ್ದಿರ ದೂರ ಇರ್ಬೋದು, ಅಥವಾ ಬೇರೆ ಊರಲ್ಲಿರ್ಬೋದು ಅಥವಾ ಬೇರೆ ಸಿಟೀಸಲ್ಲಿರ್ಬೋದು ಅಥವಾ ಬೇರೆ ಇದರಲ್ಲಿ ಒಂದು ಕಂಟ್ರಿಲೋ ಅಥವಾ ಸ್ಟೇಟಲ್ಲೋ ಯಾವುದೋ ಒಂದಲ್ಲಿ ಇರ್ಬೋದು, ಅಥವಾ ನೀವು ಪ್ರೀತಿಸೋವಂಥ ವ್ಯಕ್ತಿ ನಿಮಗಿಂತ ದೂರ ಇರ್ಬೋದು. ಸೊ ಅವ್ರ ಹತ್ರ ಅವ್ರ ಹತ್ರ ಹೋಗೋಕ್ಕೆ ನಿಮಗೆ ತುಂಬ ದೂರ ಅನಿಸ್ತಿರ್ಬೋದು. ನಿಮ್ಮೊಂದು ಸಿಚುವೇಶನ್ನು ಅವರೊಂದು ಸಿಚುವೇಶನ್ನು ತುಂಬ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಇರೋದ್ರಿಂದ ಸೊ ನೀವು ಅಲ್ಲಿಗೆ ಹೋಗಿ ಬರೋಷ್ಟೊಳಗೆ ತುಂಬ ಟಯರ್ಡ್ ಆಗೋಗ್ಬೋದು, ಸುಸ್ತಾಗಿ ಹೋಗ್ಬೋದು. ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಹೋಗ್ತಾ ಇಲ್ಲ, ಅಥವಾ ಅಲ್ಲೇ ಹೋದರೂ ನಿಮಗೆ ಅಲ್ಲಿ ಇರಲಿಕ್ಕೆ ತುಂಬ ಫೆಸಿಲಿಟಿ ಇಲ್ಲ. ಯಾಕಂದರೆ ಅವ್ರ ಪ್ರೀತಿನ ನಿಮ್ಗಿನ್ನೂ ಹೇಳಿಲ್ಲ, ಅವ್ರ ಪ್ರೀತಿನ ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರ ಪ್ರೀತಿನ ನಿಮ್ಗಿನ್ನೂ ಪ್ರಪೋಸ್ ಮಾಡಿಲ್ಲ. ಯಾಕೆ ಪ್ರಪೋಸ್ ಮಾಡಿಲ್ಲ ಅಂದರೆ ಇನ್ನೂ ವೀಲ್ ಆಫ್ ಫಾರ್ಚೂನ್ ಅಂದರೆ ಇನ್ನೂ ಟೈಮ್ ಬಂದಿಲ್ಲ ಅಂತ ಅರ್ಥ. ಸೊ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಇನ್ನೂ ನಿಮಗೂ ಅವ್ರಿಗೂ ಒಂದು ಟೈಮಿಂಗ್ ಬಂದಿಲ್ಲ, ಸಮಯ ಬಂದಿಲ್ಲ. ಸೊ ಹಂಗಾಗಿ ಅವರು ನಿಮ್ಗಿನ್ನೂ ಪ್ರಪೋಸ್ ಮಾಡಿಲ್ಲ. ಸೊ ಇಲ್ಲಿ ನೈಟ್ ಆಫ್ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಪ್ರೀತಿನ ಅವ್ರು ಇನ್ನೂ ಎಮೋಷನಲ್ಲಾಗಿ ಓಲ್ಡಾಗೆ ಇಟ್ಕೊಂಡಿದ್ದಾರೆ. ಇನ್ನೂ ಅವ್ರ ಪ್ರೀತಿನ ನಿಮ್ಗೆ ಹೇಳಿಲ್ಲ, ಅಥವಾ ಹೇಳಿದ್ರೂ ಅವ್ರ ಎಮೋಷನ್ಸು ಫೀಲಿಂಗ್ಸು ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿರೋದ್ರಿಂದ ಸೊ ಏನಪ್ಪ ಇದು ಇನ್ನೂ ಮುಂದಕ್ಕೆ ಹೋಗ್ತಾ ಇಲ್ಲ, ಮ್ಯಾರೇಜ್ ಆಗಿಲ್ಲ ಅಥವಾ ನಮ್ಮ ಒಂದು ಪ್ರೀತಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇಲ್ಲ ಅಂತೇಳ್ಬಿಟ್ಟು ಯಾರೋ ಒಬ್ಬರಿಗೆ ಡಿಸಪಾಯಿಂಟ್ ಆಗಿ ಲಾಂಗ್ ಡಿಸ್ಟೆನ್ಸ್ ಬಂದಿದೆ. ಮತ್ತು ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಬ್ಬ ಹುಡುಗಿ ಅಥವಾ ಹುಡುಗ ಯಾರೇ ನೋಡ್ತಾ ಇರಲಿ ರೀಡಿಂಗು, ಸೊ ಅವರು ಆ್ಯಕ್ಷನನ್ನು ತಗೊತಾ ಇಲ್ಲ. ಹುಡುಗ ನೋಡ್ತಾಯಿದ್ರು ಆ ಕಡೆ ಹುಡುಗಿ ಕಡೆಯಿಂದ ಆ್ಯಕ್ಷನ್ ತಗೊತಲ್ಲ, ಹುಡುಗಿ ನೋಡ್ತಾಯಿದ್ರು ಆ ಕಡೆ ಹುಡುಗನಿಂದ ಆ್ಯಕ್ಷನ್ ಬರ್ತಲ್ಲ. ಸೊ ಇಲ್ಲಿ ಒಂದು ಕಿಂಗ್ ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಖಡ್ಗನ ಎತ್ತಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಆ್ಯಕ್ಷನ್ ತಗೊಬೇಕು ಅಂದ್ಕೊಂಡಿದ್ದಾರೆ, ಬಟ್ ಆದರೆ ಇನ್ನೂ ಆ್ಯಕ್ಷನ್ ತಗೊತಲ್ಲ. ಸೊ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಡಿಸ್ಟೆನ್ಸ್ ಬರೋದು ಕಾರಣ ಅಂದರೆ 5 ಆಫ್ ವಾಂಡ್ಸ್ ಬಂದಿದೆ ಇಲ್ಲೇ. ಸೊ ನಿಮ್ಮಿಬ್ಬರ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಗಲಾಟೆಗಳು, ಅಥವಾ ನಿಮಗೂ ನಿಮ್ಮ ಪ್ರೀತಿಸುವಂಥ ಹುಡುಗಿಗೆ ಇಲ್ದಿರೋ ಇದ್ರೂ ಬೇರೆ ಒಂದು ಸೊಸೈಟಿಯಲ್ಲಿ ಇರ್ಬೋದು, ಫ್ಯಾಮ್ಲೀಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಅವ್ರನ್ನ ಒಪ್ಪದಿರೋ ಇರ್ಬೋದು, ಅಥವಾ ಅವ್ರ ಫ್ಯಾಮ್ಲಿಯಲ್ಲಿ ನಿಮ್ಮನ್ನು ಒಪ್ಪದಿರೋ ಇರ್ಬೋದು, ಅಥವಾ ಇಬ್ಬರು ಫ್ಯಾಮ್ಲಿಯಲ್ಲಿ ಒಪ್ಪಿ ಸೊಸೈಟಿಯಲ್ಲಿ ಒಪ್ಪದಿರೋ ಇರ್ಬೋದು, ಅಥವಾ ಸೊಸೈಟಿಯಲ್ಲಿ ಒಪ್ಪಿ ನಿಮ್ಮ ಫ್ಯಾಮ್ಲಿಯಲ್ಲಿ ಒಪ್ಪದಿರೋ ಇರ್ಬೋದು, ಅಥವಾ ಕೆರಿಯರು ಅವ್ರಿಗೂ ನಿಮ್ಗೆ ಇರುವಂಥ ಮಿಸ್ ಮ್ಯಾಚ್ ಕೆರಿಯರ್ಸು, ಜಾಬ್ಸು, ಅಥವಾ ಇಬ್ರಿಗೂ ಜಾಬು ಒಂದು ಈಕ್ವಲ್ ಆಗಿದ್ರೇನೋ ಬೇರೆ ಏನೋ ಪರ್ಸ್ನಲ್ ಪ್ರಾಬ್ಲಮ್ಸು, ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ, ನಿಮ್ಮ ಹತ್ರ ದುಡ್ಡು ಕಮ್ಮಿ ಇದೆ. ಸೊ ಯಾವುದೋ ಒಂದು ಪರ್ಸ್ನಲ್ ಇಶ್ಯೂಸಿಂದ ನಿಮಗೆ ತುಂಬ ಲಾಂಗ್ ಡಿಸ್ಟೆನ್ಸ್ ಒಂದು ಸಪ್ರೇಷನ್ ಬಂದಿದೆ. ಸೊ ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನೀವು ಓಪನ್ನ ಇಟ್ಕೊಳ್ಳಿ, ಯಾಕಂದರೆ ಅವ್ರು ನಿಮ್ಮನ್ನು ಇನ್ನೂ ಪ್ರೀತಿ ಮಾಡ್ತಾಯಿದ್ದಾರೆ. ಯಾಕಂದರೆ 10 ಆಫ್ ಕಪ್ಸ್ ಬಂದಿದೆ, ನಿಮಗೂ ಅವ್ರಿಗೂ ತುಂಬ ಪ್ರೀತಿ ಇದೆ. ಟವರ್ ಕಾರ್ಡ್ ಏನು ಹೇಳುತ್ತಂದರೆ, ನಿಮ್ಮಲ್ಲಿರುವಂಥ ನೀವು ಎಷ್ಟು ದಿವಸ ಪ್ರೀತಿ ಮಾಡಿದ್ರೋ ಆ ಪ್ರೀತಿ ಎಲ್ಲ ದೂರ ಆಗಿ ಸೊ ಇಲ್ಲಿ ಒಂದು ಪೇಯ್ನ್ಫುಲ್ ಸಿಚುವೇಶನ್ ಎಂಡಿಂಗ್ ಬಂದಿದೆ. ನೀವು ಎಷ್ಟು ಪ್ರೀತಿಸಿದ್ರೋ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಇದ್ದಂಥ ಒಂದು ಸಂಬಂಧ ಎಲ್ಲವೂ ಒಂದೇ ಸರಿ ಕೊಲ್ಯಾಪ್ಸ್ ಆಗಿದೆ, ಡೆಸ್ಟ್ರಾಯ್ ಆಗೋಗಿದೆ. ಸೊ ಆದ್ದರಿಂದ ನಿಮಗೂ ಮತ್ತು ಅವ್ರಿಗೆ ತುಂಬ ಲಾಂಗ್ ಡಿಸ್ಟೆನ್ಸ್ ಬಂದುಬಿಟ್ಟಿದೆ, ತುಂಬ ಡಿಸ್ಟೆನ್ಸ್ ಬಂದಿದೆ. ನಿಮಗೂ ಅವ್ರಿಗೂ ಲಾಂಗ್ ಡಿಸ್ಟೆನ್ಸ್ ಅಂತ ಸಪ್ರೇಷನ್ ಬಂದು 5 ತಿಂಗಳಾಗಿರ್ಬೋದು, ಅಥವಾ 7 ತಿಂಗಳಾಗಿರ್ಬೋದು, ಅಥವಾ 7 ವರ್ಷ ಆಗಿರ್ಬೋದು, ಅಥವಾ ಒಂದು 10 ವರ್ಷ ಆಗಿರ್ಬೋದು, ಅಥವಾ ಒಂದು 4 ತಿಂಗಳಾಗಿರ್ಬೋದು, ಅಥವಾ 6 ವರ್ಷ ಆಗಿರ್ಬೋದು, ಅಥವಾ 6 ತಿಂಗಳಾಗಿರ್ಬೋದು, ಇಲ್ಲ 6 ತಿಂಗಳಾಗಿರ್ಬೋದು, ಇಲ್ಲಾಂದರೆ ಒಂದು 2 ಮಂತ್ಸ್ ಆಗಿರ್ಬೋದು, ಅಥವಾ 9 ಮಂತ್ಸ್ ಆಗಿರ್ಬೋದು, ಅಥವಾ 9 ಇಯರ್ಸ್ ಆಗಿರ್ಬೋದು. ಸೊ ಇಷ್ಟು ದಿನ ನಿಮಗೆ ಡಿಫ್ರೆನ್ಸ್ ಇದೆ. ಇಯರ್ಸ್ ಆದರೂ ಆಗಿರ್ಬೋದು, ಅಥವಾ ಮಂತ್ಸ್ ಆದರೂ ಆಗಿರ್ಬೋದು, ಅಥವಾ ಡೇಸ್ ಆದರೂ ಆಗಿರ್ಬೋದು.
ಸೊ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ರೆ ಅವರೆಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ನಿಮಗೆ ಎಷ್ಟು ಮಾತ್ರ ಈ ವಿಡಿಯೋ ರೆಸನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ ಅಷ್ಟೇ. ಸೊ ಟವರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮತ್ತು ಅವ್ರ ಮಧ್ಯೆ ಯಾವುದೋ ಒಂದು ಪ್ರಾಬ್ಲಮ್ ಬಂದು ಫುಲ್ಲಾಗಿ ಎಂಡಿಂಗ್ ಆಗಿಬಿಟ್ಟಿದೆ. ಎಷ್ಟು ರಿಲೇಷನ್ಶಿಪ್ ಇತ್ತೋ ಎಲ್ಲವೂ ಡೆಸ್ಟ್ರಾಯ್ ಆಗಿಬಿಟ್ಟಿದೆ. ಅಥವಾ ನೀವಿಬ್ಬರು ಲವ್ ಮಾಡಿ ಒಬ್ರಿಗೊಬ್ರು ಹೇಳ್ದಿರ ಇರ್ಬೋದು, ಪ್ರೀತಿ ಮಾಡಿಕೊಂಡು ಯಾವುದೋ ಒಂದು ಸಮಸ್ಯೆ ನಿಮ್ಮಿಬ್ಬರ ಮಧ್ಯೆ ಬಂದು ಎಲ್ಲವೂ ಡೆಸ್ಟ್ರಾಯ್ ಆಗಿಬಿಟ್ಟೆ. ನೋಡಿ, ಇಲ್ಲಿ ಒಂದು ಕಿರೀಟ ಇಟ್ಕೊಂಡಿದೆ, ಆ ಕಿರೀಟನೂ ಬಿದ್ದೋಗೈತೆ. ನೀವಿಬ್ಬರು ಒಬ್ರಿಗೊಬ್ರು ತುಂಬ ನೋವು ಪಡ್ತಾಯಿದ್ರ. ಬಟ್ ಇಲ್ಲೆಲ್ಲೂ ಪೇನ್ ಕಾರ್ಡ್ ಕಾಣಿಸ್ತಾ ಇಲ್ಲ. ಬಟ್ ಆದರೆ ಇಬ್ರಿಗೂ ಲಾಂಗ್ ಡಿಸ್ಟೆನ್ಸ್ ಮತ್ತು ಸಪ್ರೇಷನ್ ಇದೆ. ಇಬ್ರಿಗೂ ಒಬ್ಬರನ್ನ ಕಂಡ್ರೆ ತುಂಬ ಪ್ರೀತಿ. ಎಂಪೈರರ್ ಕಾರ್ಡ್ ಬಂದಿರೋದ್ರಿಂದ, ಅಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ, 10 ಆಫ್ ಕಪ್ಸ್ ಬಂದಿರೋ, ಇಬ್ರಿಗೂ ಒಬ್ಬರನ್ನ ಕಂಡ್ರೆ ಒಬ್ರು ತುಂಬ ಪ್ರೀತಿ. ಸೊ ಅವ್ರ ಪ್ರೀತಿನ ನಿಮ್ಗೆ ಹೇಳ್ತಾರೆ, ಟೈಮ್ ಬಂದಾಗ ಹೇಳ್ತಾರೆ. ನಿಮ್ಗೆ ಮದುವೆನೂ ಅಷ್ಟೇ ಟೈಮ್ ಬಂದರೆ ಆಗುತ್ತೆ ಅನ್ನೋದು ಈ ಕಾರ್ಡ್ ಹೇಳ್ತದೆ. ಸೊ ನಿಮ್ಮಿಬ್ಬರ ಮಧ್ಯೆ ಲಾಂಗ್ ಡಿಸ್ಟೆನ್ಸು ಸಪ್ರೇಷನ್ ಎಲ್ಲ ಈ ಒಂದು ಟೈಮ್ ಬಂದ ಮೇಲೆ ಸರಿ ಹೋಗುತ್ತೆ. ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿರೋದ್ರಿಂದ ಅದು ಯಾವಾಗಾದರೂ ಆಗ್ಬೋದು. 10 ಮಂತ್ಸ್ ಆಗ್ಬೋದು, ಅಥವಾ 10 ವೀಕ್ಸ್ ಆಗ್ಬೋದು, 10 ಡೇಸ್ ಆಗ್ಬೋದು, ಯಾವಾಗ ಬೇಕಾದರೂ ಸರಿ ಆಗ್ಬೋದು. ಸೊ ನೀವು ಆದಷ್ಟು ಪ್ರಯತ್ನ ಮಾಡಿ. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸೊ ಎಲ್ಲವೂ ಅವ್ರ ಕಂಟ್ರೋಲಲ್ಲೇ ಇದೆ. ಸೊ ನಿಮಗೂ ಅವ್ರಿಗೂ ತುಂಬ ಇಷ್ಟ. ನೋಡಿ, ಇಲ್ಲಿ ಒಬ್ಬ ಲೇಡಿ ಇದ್ದಾರೆ, ಆ ಲೇಡಿ ಮೇಲೇ ಅದು ಒಂದು ಪಕ್ಷಿ ಅವ್ರ ಕೈ ಮೇಲೇ ಕೂತ್ಕೊಂಡಿದೆ. ಸೊ ಹಂಗಾಗಿ ನಿಮ್ಮಿಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ತುಂಬ ಪ್ರೀತಿ. ಸೊ ಆ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ನೋಡಿ ಇಲ್ಲಿ ಯಾವ ಥರ ಆ ಹುಡುಗಿ ಕೈ ಮೇಲೆ ಆ ಪಕ್ಷಿ ಕೂತ್ಕೊಂಡಿದೆ ಆ ಥರ ಇಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ತುಂಬ ಇಷ್ಟ. ಸೊ ಒಬ್ರನ್ನೊಬ್ರು ಬಿಟ್ಟಿರೋಕ್ಕೆ ಆಗಲ್ಲ, ಅಷ್ಟೊಂದು ಪ್ರೀತಿ ಇದೆ ನಿಮಗೆ. ಸೊ ಆದರೆ ಯಾವುದೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಮು, ಅಥವಾ ಪರ್ಸ್ನಲ್ಲು, ಸೊಸೈಟಿ ಪ್ರಾಬ್ಲಮ್ಮು, ಅಥವಾ ನಿಮಗೂ ಅವ್ರಿಗಿರುವಂಥ ಜಾಬ್ ಡಿಫ್ರೆನ್ಸು, ಯಾವುದೋ ಒಂದು ತೊಂದರೆನೋ, ಅಥವಾ ಕಾಲೇಜಲ್ಲೋ, ಅಥವಾ ಇಂಟರ್ ಕ್ಯಾಸ್ಟ್ ಇರ್ಬೋದೇನೋ, ಯಾವುದೋ ಒಂದು ಸಮಸ್ಯೆ ಅಂದರೆ ನೀವು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಅಥವಾ ಲಾಂಗ್ ಡಿಸ್ಟೆನ್ಸ್ ಇಲ್ದಿರೋದ್ರೂ ಸಪ್ರೇಷನ್ ಇಲ್ದಿರೋದ್ರೂ ಒಂದೇ ಕಡೆ ಇರ್ಬೋದು, ಆದರೆ ಮಾತಾಡ್ಕೊಂಡೇ ಇರ್ಬೋದು. ಸೊ ಇದು ಇವತ್ತಿನ ರೀಡಿಂಗು. ಸೊ ಯಾರೆಲ್ರಿಗೂ ರೆಸನೆಟ್ ಆಗ್ತಾ ಅವರು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿಯ ಹೆಚ್ಚಿನ ವೀಡಿಯೋದಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಎಷ್ಟು ಬೇಗ ಮಾಡ್ತೀರೋ ಅಷ್ಟು ವೀಡಿಯೋಸ್ನ ನಾನು ಬೇಗ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಹೇಳಿದ್ದ ಪಾಯಿಂಟ್ಸ್ ಎಲ್ಲ 100% ನಿಜಾನೇ. ಯಾರೆಲ್ರಿಗೂ ರೆಸನೇಟ್ ಆಗುತ್ತೋ ಅವರೆಲ್ಲ ತಗೊಳ್ಳಿ. ಸೊ ಇಲ್ಲಿ ಮಾತ್ರ 2 ಸಿಚುವೇಶನ್ಸ್ ಅಂತ ಪಕ್ಕ ಇದೆ. ಅದು ಕೆರಿಯರ್ ಆಗಿರ್ಬೋದು, ಅಥವಾ ಫೈನಾನ್ಸ್ ಆಗಿರ್ಬೋದು, ದುಡ್ಡಿನ ಸಮಸ್ಯೆ ಆಗಿರ್ಬೋದು, ನಿಮಗೂ ಅವ್ರಿಗೂ ಕೆರಿಯರ್ ಆಗಿರ್ಬೋದು, ಅಥವಾ ದುಡ್ಡುಗೋಸ್ಕರ ಆಗಿರ್ಬೋದು. ಯಾವುದೋ ಒಂದು ಸಮಸ್ಯೆ ಇರೋದ್ರಿಂದ, ಅಥವಾ ಸೊಸೈಟಿ ಪ್ರಾಬ್ಲಮ್ಸ್ ಇರೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರೋದು, ಯಾವುದೋ ಒಂದು ಡಬಲ್ ಸಿಚುವೇಶನ್ಸ್ ಇರೋದ್ರಿಂದ ನಿಮ್ಮಿಬ್ಬರಿಗೂ ಲಾಂಗ್ ಡಿಸ್ಟೆನ್ಸ್ ಅಥವಾ ಸಪ್ರೇಷನ್ ಪಕ್ಕ ಇದೆ. ಅಥವಾ ನೀವಿಬ್ಬರು ಒಬ್ರಿಗೊಬ್ರು ಮಾತಾಡ್ಕೊತಲ್ಲ. ಸೊ ಇದಂತೂ ಕನ್ಫರ್ಮ್ ಇದೆ. ಬಟ್ ಅವ್ರ ಪ್ರೀತಿ ಇದೆ ಅಂದರೆ ಕನ್ಫರ್ಮ್ ಪ್ರೀತಿ ಇದೆ. ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿರೋದ್ರಿಂದ ಪಕ್ಕ ನೀವಿಬ್ಬರು ಮತ್ತೆ ಈ ಸಮಸ್ಯೆ ಸರಿ ಹೋಗುತ್ತೆ. ಲಾಂಗ್ ಡಿಸ್ಟೆನ್ಸ್ ಸಪ್ರೇಷನ್ ರಿಮೂವ್ ಆಗಿ ಮತ್ತೆ ಈ ಪ್ರೀತಿ ರಿಯೂನಿಯನ್ ಆಗುತ್ತೆ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗು. ಯಾರೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ರೀಡಿಂಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ಇವತ್ತಿನ ಟ್ಯಾರೋಟ್ ರೀಡಿಂಗ್. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.